ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಬಹುದೊಡ್ಡ ಹೆಸರು ಮಾಡಿರುವ ಕಾನ್ಫಿಡೆಂಟ್ ಗ್ರೂಪ್ನ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅವರ ಕಚೇರಿ ಮೇಲೆ ನಡೆದ ಐಟಿ ದಾಳಿಯ ವೇಳೆ ದಾಳಿಗೆ ಹೆದರಿ ತಮ್ಮ ಕಚೇರಿಯಲ್ಲಿ ಗನ್ನಿಂದ ಎದೆಗೆ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವ ಮಾಹಿತಿ ಸದ್ಯ ಲಭ್ಯವಾಗುತ್ತಿದೆ. ಐಟಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದ ನಂತರ ದಾಖಲಾತಿ ಕೊಡುವುದಾಗಿ ತಮ್ಮ ರೂಮಿಗೆ ತೆರಳಿದ ರಾಯ್ ಎದೆಗೆ ಗುಂಡು ಹೊಡೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಉದ್ಯಮದಿಂದ ಹೆಸರು ಮಾಡಿದ್ದ ರಾಯ್ ಅವರ ಆತ್ಮಹತ್ಯೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅಂದಹಾಗೆ ಕನ್ನಡದ ಬಿಗ್ ಬಾಸ್ ನೋಡುವವರಿಗೆ ರಾಯ್ ಪರಿಚಿತರು. ಯಾಕೆಂದರೆ ಬಿಗ್ ಬಾಸ್ ಪ್ರಾಯೋಜಕರಲ್ಲಿ ರಾಯ್ ಒಡೆತನದ ಕಾನ್ಫಿಡೆಂಟ್ ಗ್ರೂಪ್ ಕೂಡ ಒಂದಾಗಿತ್ತು. ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತುಗೆ 35 ಲಕ್ಷ ರೂಪಾಯಿ ಮೌಲ್ಯದ ಪ್ಲಾಟ್ನು ರಾಯ್ ನೀಡಿ ಇನ್ನಷ್ಟು ಹೆಸರು ಮಾಡಿದರು. ಈ ಗ್ರೂಪ್ನ ಮಾಲೀಕರಾಗಿ ರಾಯ್ ಈವರೆಗೆ 150ಕ್ಕೂ ಹೆಚ್ಚು ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ದುಬೈಗೂ ಕೂಡ ಇವರ ವ್ಯವಹಾರ ವಿಸ್ತಾರಗೊಂಡಿದ್ದು ಇನ್ನೊಂದು ವಿಶೇಷ. ಹುಟ್ಟಿದ್ದು ಕೇರಳದಲ್ಲಾದರೂ ಬೆಂಗಳೂರಿನಲ್ಲಿ ಬೆಳೆದ ಇವರು ಹೆಪ್ಪಿಯಂತಹ ಕಾರ್ಪೊರೇಟ್ ಕಂಪನಿಯಲ್ಲಿ ವೃತ್ತಿಜೀವನ ಆರಂಭಿಸಿದರು. ಆನಂತರ ಅದನ್ನು ಬಿಟ್ಟು 2006ನೇ ಇಸವಿಯಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಹುಟ್ಟುಹಾಕುವ ಮೂಲಕ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕಾಲಿಟ್ಟವರು ಹಿಂದಿರುಗಿ ನೋಡಲಿಲ್ಲ. ಇದರಲ್ಲಿ ಬಹುದೊಡ್ಡ ಯಶಸ್ಸು ಪಡೆದ ಬಳಿಕ ಶಿಕ್ಷಣ ಮತ್ತು ಹೋಟೆಲ್ ರೆಸಾರ್ಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರು. ಸಿನಿಮಾ ನಿರ್ಮಾಣವೂ ಕೂಡ ರಾಯ್ ಅವರ ಆಸಕ್ತಿಯಾಗಿತ್ತು. ಕಾರುಗಳ ಬಗ್ಗೆ ವಿಪರೀತ ಕ್ರೇಜ್ ಹೊಂದಿದ್ದ ರಾಯ್ 12 ರೋಲ್ಸ್ ರಾಯ್ ಕಾರುಗಳನ್ನು ಹೊಂದಿದ್ದರು. ತಾವು ಮೊದಲು ಖರೀದಿಸಿದ್ದ ಮಾರುತಿ 800 ಕಾರನ್ನು ಹಲವು ವರ್ಷಗಳ ನಂತರ ಅಂದರೆ ಇತ್ತೀಚೆಗಷ್ಟೇ ಅದು ಗುಜರಿಗೆ ಸೇರುವ ಸ್ಥಿತಿಯಲ್ಲಿದ್ದರು. ಆ ಕಾರನ್ನು ಹುಡುಕಿಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ತಮ್ಮ ಬದುಕಿನ ಮೊದಲ ಕಾರನ್ನು ಮತ್ತೆ ತಮ್ಮ ಕಾರುಗಳ ಲೋಕಕ್ಕೆ ಸೇರಿಸಿಕೊಂಡಿದ್ದರು. ಸಮಾಜ ಸೇವೆ ಕೂಡ ರಾಯ್ ಅವರ ಬದುಕಿನ ಭಾಗವಾಗಿತ್ತು. ಹೀಗೆ ಬದುಕಿನ ಹಲವು ಆಯಾಮಗಳನ್ನು ಕಂಡ ರಾಯ್ ತಮ್ಮ ಬದುಕಿಗೆ ತಾವೇ ಕೊನೆ ಹಾಡಿಕೊಂಡಿದ್ದಾರೆ.